ನಿಧಿ, ಹೇಗಿದ್ರು ನಿನಗೆ ಕರ್ಣ ಸಾರ್ ಅಂದರೆ ಭಾಳ ಫೇವ್ರೇಟ್ ಅಲ್ವಾ? ಅದು ಅಲ್ಲದೆ ವಿದ್ಯೆ ಕಲಿಸಿರೋ ಗುರು ಸ್ಥಾನದಲ್ಲಿರೋ ಕರ್ಣ ನಿನಗೆ ಕನ್ಯಾದಾನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು. ಇಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ನಿನಗಂತೂ ಭಾಳ ಖುಷಿಯಾಗಿರಬೇಕು ಅಲ್ವಾ? ನಿಧಿ, ಯು ಆಲ್ ರೈಟ್? ಮದುವೆ ದಿನ ಅಲ್ವಾ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಡೋಂಟ್ ವರಿ, ಐ ಆಮ್ ವಿತ್ ಯು. ಏನ್ರಿ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇರ್ತೀರ? ಸ್ವಲ್ಪ ನಗ್ರಿ, ಮದುವೆ ದಿನ. ನಿತ್ಯಕ್ಕೆ ಸತ್ಯ ಗೊತ್ತಾದ್ಮೇಲೆ ಏನೆಲ್ಲ ಬದಲಾಗ್ಬೋದು ಅಂತ ನನಗೆ ಗೊತ್ತು. ಇದನ್ನೆಲ್ಲ ಅರಗಿಸ್ಕೊಳ್ಳೋದಕ್ಕೆ ಮನೆಯವ್ರಿಗೆ ಕಷ್ಟ ಅಂತಲೂ ಗೊತ್ತು. ಗೊತ್ತಿದ್ದು ಈ ಸುಳ್ಳು ಮೌನದಲ್ಲಿ ಅರ್ಥನೇ ಇಲ್ಲ. ಈ ಸತ್ಯ ಮುಚ್ಚೋದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ. ಬಹುಶಃ ಲೋಕದ ಕಣ್ಗಿನ ಸ್ವಾರ್ಥಿ ಅನ್ನಿಸ್ಬೋದು, ಅಂದರೆ ನಿಧಿ ಇಲ್ಲದೆ ನನ್ನ ಜೀವನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಈ ಮದುವೆ ನಡೆದ್ರೆ ನನ್ನ ಜೀವನ ಅಲ್ಲ, 4 ಜನ ಜೀವನ ಹಾಳಾಗುತ್ತೆ. ಯಾರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಏನೇ ಆದರೂ ಆ ಜವಾಬ್ದಾರಿ ನಾನು ತಗೋತೀನಿ. ಆದರೆ ಈ ಮದುವೆ ನಿಲ್ಲಬೇಕು. ನಿತ್ಯನೇ ಮುಂದೆ ಬಂದು ಈ ಮದುವೆ ನಿಲ್ಲಿಸ್ಬೇಕು. ಬೇರೆ ದಾರಿ ಇಲ್ಲ. ನೀನೇ ಈ ಸಂಕೋಲೆಯಿಂದ ನಮ್ಮನ್ನ ಕಾಪಾಡಬೇಕು ದೇವ್ರೆ. ನೀನು ಕಣ್ಣೀರು ಹಾಕಿದ್ರು ಅಷ್ಟೇ, ಬೇರೆ ಏನು ಹಾಕಿದ್ರು ಅಷ್ಟೇ, ಇವತ್ತಿನ ಮದುವೆ ನಿನಗೆ ಅರ್ಜುನ್ ಜೊತೆನೇ ಫಿಕ್ಸ್. ಇದನ್ನು ಬರೆದಿದ್ದು ಆ ಬ್ರಹ್ಮ ಅಲ್ಲ, ಈ ರಮೇಶ್ ವಸಿಷ್ಠ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ತಾಳಿ ಕಟ್ಟಪ್ಪ. ಗಟ್ಟಿ ಮೇಳ ಜೋರ ಬರಲಿ. ಈ ಮದುವೆ ನಡೀಬಾರ್ದು. ನನ್ನ ಕ್ಷಮಿಸ್ಬಿಡಿ ಅರ್ಜುನ್. ಈ ದಿನ ಮದುವೆ ಆಗಕ್ಕಾಗಲ್ಲ. ನಿತ್ಯ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಏನು ಮಾತಾಡ್ತಾ ಇದ್ದೀನೋ ಪರಿಜ್ಞಾನ ಇದೆಯಾ ನಿನಗೆ? ನಿತ್ಯ, ಏನೇ ಇದು? ತಮಾಷೆ ವಿಮಾಷೆ ಮಾಡೋದಾದ್ರೆ ಆಮೇಲೆ ಇಟ್ಕೋ, ಮದುವೆ ಸಮಯದಲ್ಲ. ತಾಳಿ ಕಟ್ಟುವಾಗ ಹುಚ್ಚಾಟ ಮಾಡಬಾರ್ದು. ಇಲ್ಲ ಶಾಂತಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ನಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಎಲ್ರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ಮನ್ನೆಲ್ಲ ಕರೆಸಿ ಅವಮಾನ ಮಾಡ್ತಿದ್ದೀವಿ ಅಂತ ಮಾತ್ರ ಅನ್ಕೋಬೇಡಿ. ಈ ಮದುವೆ ನಡೆಯೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಅರ್ಜುನ್,
ಏನಾಗ್ತಿದೆ ಇಲ್ಲಿ? ಇರಜ್ಜಿ, ಏನು ಕಾರಣ ಇಲ್ಲದೆ ನಿತ್ಯ ಅವರು ಈ ಥರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಒಂದು ನಿಮಿಷ. ಅರ್ಜುನ್, ಮನ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಈ ಮದುವೆನ ನಿಲ್ಲಿಸ್ಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅರ್ಜುನ್. ಇದು ಯಾವುದೂ ನಿಮ್ಮ ತಪ್ಪಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ಎಲ್ಲ ನನ್ನಿಂದಾನೇ ಆಗಿರೋದು. ನಿತ್ಯ, ಏನು ಮಾತಾಡ್ತಾ ಇದೆಯಾ ನೀನು? ನಿನಗೆ ತಲೆಗಿಲ್ಲ ಕೆಟ್ಟಿದ್ಯೇನೆ? ಮದುವೆ ಮಂಟಪದಲ್ಲಿ ಇಷ್ಟು ಜನರ ಮಧ್ಯೆ ಮದುವೆ ನಿಲ್ಲಿಸಿ ಅಂದ್ರೆ ಏನೇ ಅರ್ಥ? ನಾವೆಲ್ಲ ಇಲ್ಲಿರೋವಾಗ ಹೇಳ್ದೆ ಕೇಳ್ದೆ ಅದು ಹೇಗೆ ಮದುವೆ ನಿಲ್ಲಿಸ್ಬಿಡ್ತೀಯಾ? ನಿನ್ನ ಮದುವೆ ಸಮಯದಲ್ಲಿ ಆಗಿದ್ ರಾಧ ಅಂತ ಸಾಕಾಗಿಲ್ವಾ ನಿನಗೆ? ಈಗ ನಿಧಿ ಬಾಳನ್ನು ಹಾಳು ಮಾಡಬೇಕು ಅಂತ ಹೊರಟಿದ್ಯೇನೆ? ನಿತ್ಯ, ನೀನ್ ಯಾಕೆ ಮದುವೆ ನಿಲ್ಲಿಸ್ತಾ ಇದೀಯ ಅಂತ ನಿನ್ಗೆ ಗೊತ್ತಿದ್ಯಾ? ಮದುವೆ ಯಾಕೆ ನಿಲ್ಲಿಸ್ಬೇಕು? ಏನಾಗಿದೆ? ಹಂಗಾರೆ ಹೇಳ್ತೀನಿ, ಎಲ್ಲ ನಾನೇ ಹೇಳ್ತೀನಿ. ಇಷ್ಟು ದಿನ ನಾನು ಹೇಳಿದ ಸುಳ್ಳು, ಮುಚ್ಚಿಟ್ಟಿದ ಸತ್ಯ ಎಲ್ಲ ಎಲ್ಲ ನಿಮಗೆಲ್ಲ ಗೊತ್ತಾಗಬೇಕು. ಇಲ್ಲಿ ನಡೀತಿರೋ ದೊಡ್ಡ ದುರಂತನ ತಪ್ಪಿಸ್ಲೇಬೇಕು. ಮದುವೆ ನಿಲ್ಲಿಸಿ ದುರಂತ ಆಗೋ ಥರ ಮಾಡ್ತಾ ಇರೋದು ನೀನು. ಏನೇ ಅದು? ಏನೇ ಸತ್ಯ ಅದು? ನಿತ್ಯ, ಅದೇನು ಅಂತ ನೇರವಾಗಿ ಹೇಳು. ನನ್ಗೆ ಯಾಕೋ ಭಯ ಆಗ್ತಿದೆ. ಈಗ ಯಾಕೆ ಮದುವೆ ನಿಲ್ಲಿಸ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ಇದರಿಂದ ಏನೆಲ್ಲ ನಡೆದಿತ್ತು ಅಂತ ನಿಮಗೆ ಗೊತ್ತಾಗಬೇಕು. ಸುತ್ತಿ ಬಳಸಿ ಮಾತಾಡದೆ ವಿಷಯ ಏನು ಅಂತ ನೇರವಾಗಿ ಹೇಳಿದ್ರೆ ಸರಿ. ಈಗ ಮೊದಲನೇ ಸತ್ಯ ಏನು ಅಂದರೆ ನನಗೂ ಕಣ್ಣಂಗೂ ಮದುವೆನೇ ಆಗಿಲ್ಲ. ಈ ತಾಳಿನ ಕಣ್ಣ ನನಗೆ ಕಟ್ಟೆ ಇಲ್ಲ. ನಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಇರಲಿಲ್ಲ. ನಿತ್ಯ, ಏನೇ ಇದೆಲ್ಲ? ಹೌದು ಶಾಂತಿ, ಇಷ್ಟು ದಿನ ನಾನು ಮುಚ್ಚಿಟ್ಟಿದ್ದ ಸತ್ಯ ಇದು.